ಕೆಲವರು ಚಿಕ್ಕವರಿದ್ದಾಗಲೇ ಶ್ರೀಮಂತರಾಗ್ತಾರೆ, ಮತ್ತೆ ಕೆಲವರು 25 ವರ್ಷದ ಮೇಲೆ ಶ್ರೀಮಂತರಾಗ್ತಾರೆ. ಇನ್ನು ಕೆಲವರು 55 ವರ್ಷ 60 ವರ್ಷ ಆದ್ಮೇಲೆ ಶ್ರೀಮಂತಿಕೆಯನ್ನು ಅನುಭವಿಸಿ ನೆಮ್ಮದಿಯ ಜೀವನ ನಡೆಸ್ತಾರೆ. ಅದು ಯಾಕೆ ಹಾಗಾಗುತ್ತೆ? ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಕೆಲವರಿಗೆ ವಯಸ್ಸಿನ ವ್ಯತ್ಯಾಸ, 30 ವರ್ಷ ಆದ್ಮೇಲೆ ಕೆಲವರು ಆಗ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಇಂತಹ ಯಾವುದಾದ್ರು ವಿಷಯ ನಿಮ್ಮ ಹಸ್ತದಲ್ಲಿದೆ ಎಂಬುದನ್ನು ನೀವು ನೋಡಬೇಕು. ಅಂದರೆ ನಾವು ಸೌಕಾರರಾಗೋದು, ನಾವು ಹಣವಂತರಾಗೋದು, ನಮ್ಮ ಸುಖವಾಗಿ ಜೀವನ ನಡೆಸೋದು ಯಾವ ವಯಸ್ಸಿನಲ್ಲಿ ಎಂಬುದನ್ನು ನಾವು ತಿಳಿದುಕೊಂಡಿರ್ಬೇಕು. ಅದಕ್ಕೆ ನಮ್ಮ ಹಸ್ತದಲ್ಲಿ ಕೆಲವು ಚಿಹ್ನೆಗಳಿದೆ. ಹಾಗೆ ಇವತ್ತು ನಾನು ಹಸ್ತದ ಬಗ್ಗೆ, ಸಮ್ಮಿಶ್ರ ಹಸ್ತದ ಬಗ್ಗೆ ಹೇಳ್ತೇನೆ. ಹಸ್ತಗಳಲ್ಲಿ 7 ವಿಧ ಅಂತ ಹೇಳಿದ್ದೀನಿ ನಾನು. ಅದರಲ್ಲಿ ಸಮ್ಮಿಶ್ರ ಹಸ್ತ ಅಂದರೆ ಈ 7 ವಿಧ ಹಸ್ತಗಳು ಸೇರಿಕೊಂಡಂತಹ ಒಂದು ಹಸ್ತ ಇದೆ. ಆ ಹಸ್ತದ ಬಗ್ಗೆ, ಅದರ ಫಲಗಳ ಬಗ್ಗೆ ಇವತ್ತು ನಾವು ತಿಳ್ಕೊಬೋದು. ಅಂದರೆ ಅದೃಷ್ಟವಂತರಾಗುವುದು, ಯಾವ ವಯಸ್ಸಿನಲ್ಲಿ ಅದೃಷ್ಟವಂತ ಆಗುವುದು. ಮೊದಲು ಕಷ್ಟ ಇರುತ್ತೆ, ಕಷ್ಟ ಇದ್ದರೂ ಆಮೇಲೆ ಶ್ರೀಮಂತಿಕೆ ಬಂದ್ಬಿಡುತ್ತೆ. ಅದು ಯಾವಾಗ? ಅದಕ್ಕಿರುವ ಸೂಚನೆ ಯಾವುದು? ಹಾಗೆಯೇ ನಮ್ಮ ಈ ಸಮ್ಮಿಶ್ರ ಹಸ್ತದ ಚಿಹ್ನೆಗಳೇನು, ಅದರ ಲಕ್ಷಣಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದಾಗೆ, ನಮಗೆ ಯಾವಾಗ ಅದೃಷ್ಟ ಒರಿದು ಬರುತ್ತದೆ, ನಾವು ಮಾಡುವಂತಹ ಕೆಲಸಗಳಲ್ಲಿ ನಮಗೆ ಯಾವಾಗ ಹೆಚ್ಚಿನ ಹಣ ದುಡಿಯಲು ಸಾಧ್ಯವಾಗುತ್ತದೆ, ಕಷ್ಟಪಡ್ತಾ ಇದ್ದೀವಿ, ಬಹಳ ಕಷ್ಟದಲ್ಲಿದ್ದೀವಿ, ನಮಗೆ ಯಾವುದಾದ್ರೂ ಈ ಕಷ್ಟದಿಂದ ಬಿಡುಗಡೆ ಇದೆಯೇ, ನಾನು ಯಾವಾಗ ಸ್ವಲ್ಪ ಹಣ ನೋಡುವಂತಾಗುತ್ತದೆ, ದುಡಿದ ಹಣ ಕೈಯಲ್ಲಿ ಉಳಿಯುತ್ತದೆ ಎಂದು ಯೋಚನೆ ಮಾಡುವವರು ಇದ್ದಾರೆ. ನಾನು ವಯಸ್ಸಾದ ಮೇಲೆ, ಒಂದು 60 ವರ್ಷ ಆದ್ಮೇಲೆ ಸುಖವಾಗಿ ಜೀವನ ಮಾಡ್ತೀನಿ, ಅದಕ್ಕೆ ಸಾಧ್ಯತೆ ಇದೆ. ಈಗ ನಾನು ಕಷ್ಟಪಡ್ತಾ ಇದ್ದೀನಿ, ಕಷ್ಟಪಟ್ಟು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀನಿ. ಈ ಕಷ್ಟ ಎಲ್ಲ ಪರಿಹಾರ ಆಗಿ ಮುಪ್ಪಿನಲ್ಲಿ, ವೃದ್ಧಾಪ್ಯದಲ್ಲಿ ನಾನು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂಬಂತಹ ಕೆಲವು ಜನರಿಗೆ ಚಿಂತೆ ಇರುತ್ತೆ. ಅಂತಹ ಚಿಂತೆಗಳು, ನೀವು ಯೌವನದಲ್ಲಿ ಕಷ್ಟಪಟ್ಟಿದ್ದೀರಿ, ಮಧ್ಯ ವಯಸ್ಸಲ್ಲೂ ಕಷ್ಟಪಟ್ಟಿದ್ದೀರಿ, ಆದರೆ ಮುಂದೆ ನೀವು ಮುಪ್ಪಿನಲ್ಲಿ ಸುಖವಾಗಿರುವಂತಹ ಸೂಚನೆಯು ಹಸ್ತದಲ್ಲಿದೆ. ಹೀಗೆ ಹಲವು ವಿಧದಲ್ಲಿ ನಾವು ಯಾವ ರೀತಿ ಶ್ರೀಮಂತಿಕೆಯನ್ನು ಅನುಭವಿಸಲು ಯಾವ ವಯಸ್ಸಿನಲ್ಲಿ ಸಾಧ್ಯವಾಗುತ್ತದೆ, ನಮ್ಮ ಕಷ್ಟಗಳು ಯಾವಾಗ ನಿವಾರಣೆ ಆಗುತ್ತದೆ ಎಂಬುದನ್ನು ತಿಳಿಯಬೇಕು. ಹಾಗೆಯೇ ನಮ್ಮ ಸಮ್ಮಿಶ್ರ ಹಸ್ತದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ತೇವೆ. ಅದಕ್ಕಿಂತ ಮುಖ್ಯವಾದ ವಿಷಯ ಶ್ರೀಮಂತಿಕೆ ಬರುವುದು, ಕಷ್ಟ ನಿವಾರಣೆ ಆಗುವುದು ತಾನೆ, ಅದನ್ನು ಹೇಳ್ತೇವೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು. ನೀವು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗುವುದೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ಮಾತ್ರ ನಿಮಗೆ ಅದು ಸರಿಯಾದ ವಿಷಯ ಮನದಟ್ಟಾಗೋದು. ಅದಕ್ಕೆ ಪೂರ್ತಿ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಬೇಕೆಂಬ ಕುತೂಹಲ ಮತ್ತು ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ಭವಿಷ್ಯ ತಿಳಿಯಬೇಕು ಎಂದಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು, ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಬರುವ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಯಾರು ನಮ್ಮ ಸಮ್ಮಿಶ್ರ ಹಸ್ತ ಅಂದ್ರೆ ಏನು? 7 ವಿಧದ ಹಸ್ತಗಳಿದೆ. ಹಸ್ತಗಳು ಸಮ್ಮಿಶ್ರ, ಎಲ್ಲಾ ವಿಧದ ಹಸ್ತಗಳು ಸೇರಿ ಒಂದು ಹಸ್ತ ಆಗಿರುತ್ತದೆ. ಅದಕ್ಕೆ ನಾವು ಸಮ್ಮಿಶ್ರ ಹಸ್ತ. ಆದ್ದರಿಂದ ಇವರು ಇಂಥ ಸಮ್ಮಿಶ್ರ ಹಸ್ತ ಇದ್ದವರು ಏನೆಂದರೆ, ಯಾವುದೇ ಕೆಲಸ ಹೇಳಿ ಅವರು ಅದನ್ನು ಮಾಡ್ತೀನಿ ಅಂತಾರೆ. ಆಗಲ್ಲ ಅನ್ನೋ ಒಂದು ಮಾತೇ ಅವರಿಂದ ಬರೋದಿಲ್ಲ. ಎಲ್ಲ ಕೆಲಸವನ್ನು ವಹಿಸ್ಕೊಳ್ತಾರೆ, ಎಲ್ಲವನ್ನು ಉತ್ಸಾಹದಿಂದ ಮಾಡುತ್ತಾರೆ, ಯಾವುದೇ ಹೇಳಿ ಒಪ್ಪಿಕೊಳ್ಳುತ್ತಾರೆ, ಎಲ್ಲ ಕೆಲಸ ಮಾಡುತ್ತಾರೆ, ಕಲಿಯಲು ಪ್ರಯತ್ನ ಪಡುತ್ತಾರೆ, ತಮ್ಮ ಅಭಿಪ್ರಾಯ ಹೇಳುತ್ತಾರೆ. ವಿರಳ ಹಸ್ತ ಸಂಪಾದನೆ, ಇವರಿಗೆ ಇಂಥ ಹಸ್ತಗಳು ವಿರಳ ಆಗಿರುತ್ತೆ. ಆದರೂ ಇವರಿಗೆ ಸಂಪಾದನೆ ಹೆಚ್ಚು ಇರುವುದಿಲ್ಲ. ಸಂಪಾದನೆ ಮಾಡಿದ್ರು ಅದನ್ನು ಖರ್ಚು ಮಾಡ್ತಾ ಹೋಗ್ತಾರೆ. ಇವರಿಗೆ ಉಳಿಸಬೇಕು, ನನ್ನ ಹಣ ದುಡಿದಿದ್ದನ್ನು ಉಳಿಸಬೇಕೆಂಬ ಒಂದು ಚಿಂತೆ ಇವರಿಗೆ ಇರಲಿಲ್ಲ. ಆದ್ದರಿಂದ ಇವರ ಸಂಗಾತಿಗಳು ಯಾರಾದರೂ
ಹಣ ಉಳಿಸಿ ಬೇಕು ಅಂತ ಒತ್ತಾಯ ಮಾಡಿ ಅವರಿಂದ ಮಾಡಿಸಿದ್ರೆ ಮಾತ್ರ ಅವರು ಹಣವನ್ನು ಉಳಿಸಲು ಪ್ರಯತ್ನ ಪಡ್ತಾರೆ. ಎಷ್ಟೇ ಶ್ರಮಪಟ್ಟು ಬೇಕಾದ್ರೂ ಕೆಲಸ ಮಾಡ್ತಾರೆ. ಬೇರೆಯವರು ಒತ್ತಾಯ ಮಾಡಿದರೆ ಮಾತ್ರ ಇವರು ದುಡ್ಡ ಹಣವನ್ನು ಉಳಿಸುವಂತಹ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಇಂತಹ ವ್ಯಕ್ತಿಗಳು, ಇಂತಹ ಮಿಶ್ರಹಸ್ತಗಳಿರುವಂಥ ವ್ಯಕ್ತಿಗಳನ್ನು, ಅವರನ್ನು ನಿಯಂತ್ರಿಸುವಂತಹ ಶಕ್ತಿ ಇರುವಂಥ ವ್ಯಕ್ತಿಯನ್ನು ನೋಡಿ ಮದುವೆ ಮಾಡಿಸ್ಬೇಕು. ಆವಾಗ ಅವರಲ್ಲಿ ಅಂತಹ ಒಂದು ಹವ್ಯಾಸ ಬೆಳೆದು ಬಿಡುತ್ತೆ, ಹಣ ಉಳಿಸಬೇಕು ಅಂತ. ಯಾಕಂದರೆ ಇವರು ದುಡಿತಾರೆ, ಶ್ರಮಪಟ್ಟು ದುಡಿತಾರೆ. ದುಡಿದಿದ್ದನ್ನೆಲ್ಲವನ್ನು ಖರ್ಚು ಮಾಡ್ತಾ ಹೋಗ್ತಾರೆ. ಏನಾದರೂ ಒಂದು ರೀತಿಯಲ್ಲಿ ಅವರು ಖರ್ಚು ಮಾಡ್ತಾ ಹೋಗ್ತಾರೆ. ಇದು ಚದುರ ರೀತಿಯ ಹಸ್ತದ ಮುಖ್ಯ ಸೂಚನೆ. ಅಂದರೆ 7 ವಿಧದ ಹಸ್ತಗಳು ಸೇರಿರುವಂತಹ ಸಮ್ಮಿಶ್ರ ಹಸ್ತ. ಅಂದರೆ ಇವರು ತುಂಬ ಜಾಣರು ಇರ್ತಾರೆ, ಬುದ್ಧಿವಂತರು, ಯಾವ ಶ್ರಮಪಟ್ಟು ಕೆಲಸ ಮಾಡುವರು. ಅಂತಹ ವ್ಯಕ್ತಿಗಳಲ್ಲಿ ಇಂತಹ ಹಸ್ತವನ್ನು ನಾವು ನೋಡಬಹುದು. ಆ ಹಸ್ತದ ಬಗ್ಗೆ ವಿವರಣೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಈಗ ನಾನು 1ನೇ ಜಾತಿಯ ಹಸ್ತದ ಬಗ್ಗೆ ಹೇಳಿದ್ದೆ. ಈಗ ನಾನು ಕೊನೆಯ ಸಮ್ಮಿಶ್ರ ಹಸ್ತದ ಬಗ್ಗೆ ಹೇಳಿದ್ದೆ. ಈಗ ನೋಡಿ, ಆಕಸ್ಮಿಕ ಧನಲಾಭವಾಗುವಂತಹ ಒಂದು ಚಿಹ್ನೆ ಹಸ್ತದಲ್ಲಿ ಇರುತ್ತೆ. ಅದು ಎಲ್ಲರ ಚಿಹ್ನೆ ಹಸ್ತದಲ್ಲಿ ಇರೋದಿಲ್ಲ, ಕೆಲವರ ಹಸ್ತದಲ್ಲಿ ಅಂತಹ ಚಿಹ್ನೆ ಇರುತ್ತೆ. ಅದು ಯಾವುದು ಆ ಚಿಹ್ನೆ ಅಂತ ನೀವು ಕೇಳ್ಬೋದು. ಅದೇ ಇದು ನೋಡಿ, ಇದು ನಮ್ಮ ಹೃದಯ ರೇಖೆ. ಇಲ್ಲಿ 2 ಕವಲೊಡೆದಿರುತ್ತೆ. ಹಾಗೆ ನೋಡಿ, ಇಲ್ಲಿ ಈ ಗುರುಪರ್ವದ ಈ ಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ ಇರುತ್ತೆ, ಒಂದು ಪ್ಲಸ್ ಚಿಹ್ನೆ. ಇಲ್ಲಿ ಹೃದಯ ರೇಖೆ 2 ಕವಲೊಡೆದು ಹೀಗೆ ಬಂದಿರುತ್ತದೆ. ಹಾಗೆ ಇಲ್ಲಿ ಒಂದು ಪ್ಲಸ್ ಚಿಹ್ನೆ ಇದ್ದರೆ ಅವರು ಆಕಸ್ಮಿಕವಾಗಿ ಅವರಿಗೆ ಹೆಚ್ಚಿನ ಹಣ ಬಂದು ಸೇರಿ ಅವರು ಶ್ರೀಮಂತರಾಗುತ್ತಾರೆ ಎಂಬ ಸೂಚನೆ ಅದು. ಇನ್ನು ಭಾಗ್ಯರೇಖೆ ನೋಡಿ, ಇದು ಭಾಗ್ಯರೇಖೆ. ಈ ಭಾಗ್ಯರೇಖೆ ಇಲ್ಲಿ ಕಟ್ಟಾಗಿರುತ್ತೆ. ಈ ಹೃದಯ ರೇಖೆ, ಈ ಜ್ಞಾನ ರೇಖೆಯಿಂದ ಕೆಳಗೆ ಒಂದು ರೇಖೆ ಅಡ್ಡರೇಖೆ ಬರುತ್ತೆ, ಹೀಗೆ ಅಡ್ಡರೇಖೆ ಬರುತ್ತೆ. ಹಾಗೆ ಈ ಭಾಗ್ಯರೇಖೆ ಇಲ್ಲಿಗೆ ಕಟ್ಟಾಗಿ ಇಲ್ಲೊಂದು ರೇಖೆ ಹುಟ್ಟಿ ಹೀಗೆ ಇಲ್ಲಿಗೆ ಹೋಗುತ್ತೆ. ಹೀಗಿದ್ದಾಗ ಅಂಥ ವ್ಯಕ್ತಿ ಮೊದಲು ಕಷ್ಟ ಬರುತ್ತೆ, ಜೀವನದಲ್ಲಿ ಮೊದಲು ಕಷ್ಟ. ಆದರೆ ಇದಾದ್ಮೇಲೆ ಈ ಕಟ್ಟಾಗಿ ಮತ್ತೆ ಒಂದು ಸಮಾನಾಂತರ ರೇಖೆ ಬೆಳೆದಿರುವುದರಿಂದ ಅವರ ಜೀವನದಲ್ಲಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿ, ಅವರು ಹಿಂದೆ ಎಷ್ಟೋ ಕಷ್ಟಪಟ್ಟಿದ್ದಕ್ಕಿಂತ ಹೆಚ್ಚು ಹಣವನ್ನು ಅವರು ಸಂಪಾದನೆ ಮಾಡ್ತಾರೆ. ಅವರ ಜೀವನ ಉತ್ತಮವಾಗಿರುತ್ತೆ, ಸುಖವಾಗಿರುತ್ತೆ. ಅಂದರೆ ಫಸ್ಟಿಗೆ ಅವರು ತುಂಬ ಕಷ್ಟಗಳನ್ನು ಅನುಭವಿಸುತ್ತಾರೆ. ಅಂಥ ವ್ಯಕ್ತಿಗಳಲ್ಲಿ ಹಸ್ತದಲ್ಲಿ ಇಂಥ ಕಾಣುತ್ತಾರೆ. ಕೆಲವರಿಗೆ ಸಾವು ಬರುವಂತಹ ಕಾಯಿಲೆ ಬಂದಿರುವುದು, ಇನ್ನೇನು ಸತ್ತೇ ಹೋಗುತ್ತೆ ಅಂತ ಹೋಗ್ಬೋದು. ಅಂಥ ರೋಗಗಳು ಸಹ ಅವರ ನಿವಾರಣೆಯಾಗಿ ಅವರು ಸುಖವಾದ ಜೀವನವನ್ನು ನಡೆಸುವಂತಹ ಸೂಚನೆ ಅದಾಗಿದೆ. ಉತ್ತಮ ಜೀವನ ಮಾಡ್ತಾರೆ. ಅಂದರೆ ಅವರು ಸುಮಾರು 30 ವರ್ಷದ ಮೇಲ್ಪಟ್ಟು ಅವರಿಗೆ ಉತ್ತಮವಾದ ಜೀವನ ಸಿಗುತ್ತದೆ ಎಂಬುದ ಸೂಚನೆ ಅದು. ಇನ್ನು ವೈ ಅಂದರೆ ಕವಲೊಡೆದಿರುವಂಥ ಚಿಹ್ನೆ, ವೈ ಚಿಹ್ನೆ ಅಂತ. ಈಗ ನೋಡಿ, ಇಲ್ಲಿ ನಮ್ಮ ಇದೇನಂದರೆ ನಮ್ಮ ರಾಹು ಪರ್ವ. ಇಲ್ಲಿ ಈ ಹೃದಯ ರೇಖೆಗೆ ತಾಳ್ಕೊಂಡಂಗೆ ಇಲ್ಲಿ ಈ ಜ್ಞಾನ ರೇಖೆಯಿಂದ ಹೊರಟ ಒಂದು ರೇಖೆ ಇಲ್ಲಿ ಕವಲಾಗಿರುತ್ತೆ, ವೈ ಆಕಾರ, ಇಂಗ್ಲಿಷ್ ವೈ ಆಕಾರದಲ್ಲಿ ಇರುತ್ತೆ. ಅಂತಹ ರೇಖೆಗಳಿದ್ದಾಗ, ಅಂಥ ಒಂದು ವೈ ಆಕಾರದ ಚಿಹ್ನೆ ಇದ್ದಾಗ ಅಂಥ ವ್ಯಕ್ತಿಗಳು ಸಹ 30ನೇ ವಯಸ್ಸಿನ ಬಳಿಕ ಎಲ್ಲ ರೀತಿಯ ಸೌಲಭ್ಯ ಮತ್ತು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ, ಸುಖವನ್ನು ಅನುಭವಿಸುವಂತಹ, ಶ್ರೀಮಂತರಾಗಿ ಬದುಕುವಂತಹ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ಸೂಚನೆ ಅದಾಗಿದೆ. ಅಂದರೆ ನಮ್ಮ ರಾಹು ಪರ್ವದಲ್ಲಿ ಜ್ಞಾನ ರೇಖೆಯಿಂದ ಹೊರಟ ಒಂದು ರೇಖೆ ಹೃದಯ ರೇಖೆಯ ಬಳಿ ಕವಲೊಡೆದು ಆ ಹೃದಯ ರೇಖೆಯಲ್ಲೇ ನಿಂತಿರಬೇಕು, ಮೇಲಕ್ಕೆ ಹೋಗಿರಬಾರದು. ಅಂತಹ ಇದ್ದವರು ಅವರು ತಮ್ಮ 30ನೇ ವಯಸ್ಸಿನ ಬಳಿಕ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಸುಖ ಜೀವನವನ್ನು ಅನುಭವಿಸುತ್ತಾರೆ ಎಂಬ ಸೂಚನೆ. ಇನ್ನು ಸೂರ್ಯಪರ್ವ, ನಿಮಗೆ ಗೊತ್ತಿದೆ, ಇದು ಸೂರ್ಯಪರ್ವ. ಇದು ಸೂರ್ಯ ಉಂಗುರ ಬೆರಳ ಕೆಳಗಿರುವುದೇ ಸೂರ್ಯಪರ್ವ. ಇಲ್ಲಿ ಸೂರ್ಯರೇಖೆ ಹೀಗೆ ಇಲ್ಲಿಂದ ಹೊರಟಂಥ ಸೂರ್ಯರೇಖೆ ಇಲ್ಲಿ ಕವಲೊಡೆದಿದ್ದರೆ, ಇಲ್ಲಿ ಕವಲೊಡೆದಿದ್ದರೆ, ಯಾವುದು ಈ ಪರ್ವದಲ್ಲಿ ಇಲ್ಲಿ ಕವಲೊಡೆದಿದ್ದರೆ, ಈ ಚಿತ್ರ ತೋರಿಸಿದನಲ್ಲ ಆ ಚಿತ್ರದ ಥರ ಕವಲೊಡೆದಿದ್ದರೆ ಅವರು ಉತ್ತಮ ಕಲಾವಿದರಾಗಿರ್ತಾರೆ. ಕಲೆಯಲ್ಲಿ ಅವರು ತುಂಬ ಚೆನ್ನಾಗಿರ್ತಾರೆ. ಆದರೆ ಚಿಕ್ಕ ಮಗುವಾಗಿರುವಲ್ಲಿ ಅಂತಹ ಚಿಹ್ನೆಗಳಿದ್ದರೆ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಬಂದರೆ, ಯಾವ ಕಲೆಯಲ್ಲಿ ಅವರಿಗೆ ಆಸಕ್ತಿ ಇದೆಯೋ ಅದನ್ನು ಬೆಳೆಸ್ತಾ ಬಂದರೆ ಅವರು ಉತ್ತಮ ಕಲಾವಿದರಾಗಿ ಬೇಗನೆ ಪ್ರಸಿದ್ಧಿ ಬರುತ್ತಾರೆ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಸಿಗದೇ ಇದ್ದರೆ ಅವರು ದೊಡ್ಡವರಾದ ಮೇಲೆ ಅವರು
ಆ ಕೆಲಸದಲ್ಲಿ ತಾವೇ ಹುಡುಕಿಕೊಂಡು ಆ ಕೆಲಸದಲ್ಲಿ ಮುಂದುವರಿತಾರೆ. ಆಗಲೂ ಅವರಿಗೆ ಹೆಚ್ಚಿನ ಹಣವನ್ನು ಮತ್ತು ಹೆಸರನ್ನು ಮಾಡಲು ಸಾಧ್ಯವಾಗುತ್ತದೆ. ಆದರೆ ಚಿಕ್ಕ ಮಕ್ಕಳಾಗಿದ್ದಾಗಲೇ ಅವರಿಗೆ ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆ ಆದರೆ ಅವರು ಮತ್ತಷ್ಟು ಉತ್ತಮವಾದಂತಹ, ಎಲ್ಲರೂ ಹೊಗಳುವಂತಹ, ಎಲ್ಲರೂ ಗೌರವಿಸುವಂತಹ ಒಂದು ರೀತಿಯ ಕಲಾವಿದರಾಗಬಹುದು. ಅಂಥ ಕಲಾವಿದರಾಗಿ ಬೆಳೆದು ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂದು ತಿಳಿಯಬೇಕು. ಅಂದರೆ ಸೂರ್ಯಪರ್ವದಲ್ಲಿ ವೈ ಚಿಹ್ನೆ ಇದ್ದರೆ, ಇನ್ನು ಶನಿ ಪರ್ವದಲ್ಲಿ ನಿಮಗೆ ಗೊತ್ತಿದೆ, ಶನಿ ಪರ್ವದಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ರೇಖೆ, ಇದು ವೈ ಆಕಾರದಲ್ಲಿರುತ್ತೆ. ವೈ ಆಕಾರದಲ್ಲಿ ಕೊನೆಗೊಳ್ಳುತ್ತದೆ. ಅಂದರೆ 2 ಕವಲು ಹೊಡೆದಿರುತ್ತೆ. ಅಂತಹ ಆ ವ್ಯಕ್ತಿ ತನ್ನ 60ನೇ ವಯಸ್ಸಿನ ಬಳಿಕ, 60ನೇ ವಯಸ್ಸು ಅಂದರೆ ಮುಪ್ಪಿನಲ್ಲಿ, ಅವರು ಮೊದಲು ಎಷ್ಟೇ ಕಷ್ಟಪಟ್ಟಿದ್ದರೂ ಸಹ ತಮ್ಮ 60ನೇ ವಯಸ್ಸಿನ ಬಳಿಕ ಶಾಂತಿ, ನೆಮ್ಮದಿ ಹಾಗೂ ಖರ್ಚಿಗೆ ಸಾಕಷ್ಟು ಹಣ, ಸುಖವಾಗಿ ಜೀವನ ನಡೆಸುವಂತಹ ಸೂಚನೆ ಅದಾಗಿದೆ. ಶನಿ ಪರ್ವದಲ್ಲಿ ಅವರಿಗೆ ವೈಚಿಹ್ನೆ ಇದ್ದರೆ ಅವರು ವಯಸ್ಸಾದ ಮೇಲೆ ಮುಪ್ಪಿನಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಸುಖವಾಗಿ ಜೀವನ ಮಾಡ್ತಾರೆ. ಶಾಂತಿ ನೆಮ್ಮದಿಯಿಂದ ಅವರು ಕೊನೆಯ ಕಾಲದ ಸಮಯವನ್ನು ಕಳೆಯುತ್ತಾರೆ ಎಂಬುದರ ಸೂಚನೆ. ಅಂದರೆ ಅವರು ಮುಪ್ಪಾದ ಮೇಲೆ ಅವರ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ ಎಂಬುದರ ಸೂಚನೆ. ಹಾಗೆ ನೋಡಿ, ಚಂದ್ರಪರ್ವ, ಇದು ಚಂದ್ರಪರ್ವ. ಈ ಚಂದ್ರಪರ್ವದಿಂದ ಬಂದಂತಹ ಇಲ್ಲೇ ಹೀಗೆ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿಗೆ ಒಂದು ವೈ ಆಕಾರದಲ್ಲಿ ಮಲಗಿರುವಂತಹ ವೈ ಆಕಾರ, ಇದು ಇಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿ ಹೀಗೆ ಅದು ವೈ ಆಕಾರದಲ್ಲಿ ಇರುತ್ತೆ, ಮಲಗಿರುವ ವೈ ಆಕಾರ. ಹಾಗೆ ಇದ್ದರೆ ಮೊದಲು ನಾನು ಹೇಳಿದ್ದೆಲ್ಲವೂ ಉತ್ತಮವಾದಂತಹ ಒಳ್ಳೆಯ ಜೀವನ ನಡೆಸುವಂಥವರ ಹಸ್ತ ಆಗಿದ್ದರೆ, ಇದರಲ್ಲಿ ಬರುವಂಥದ್ದು ಅವರಿಗೆ ಪ್ರವಾಸ ರೇಖೆ, ಇದು ಪ್ರವಾಸ ರೇಖೆ ಇರುವಂತಹ ವೈ. ಪ್ರವಾಸ ರೇಖೆ ವೈ ಇದ್ದರೆ ಅವರು ಪ್ರವಾಸ ಹೋದರೆ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತಾರೆ. ಅಂಥ ರೇಖೆ ಇದ್ದವರು ವಿದೇಶಕ್ಕೆ ಹೋಗುವ ಉದ್ದೇಶ ಇದ್ದರೆ ವಿದೇಶಕ್ಕೆ ಹೋಗದೇ ಇರುವುದು ಒಳ್ಳೆಯದು. ಅಥವಾ ಇನ್ಯಾವುದಾದರೂ ಪ್ರವಾಸದ ಸಂಬಂಧಿಸಿದಂತೆ ಅವರು ಹೆಚ್ಚಿನ ದೂರಕ್ಕೆ ಹೋಗುವುದು ಅಷ್ಟು ಒಳ್ಳೆಯದಲ್ಲ ಎಂಬುದನ್ನು ತಿಳ್ಕೊಂಡು ಅವರು ಜೀವನದಲ್ಲಿ ಉತ್ತಮವಾದಂತಹ ಬೇರೆ ರೀತಿಯ ಜೀವನವನ್ನು ಅನುಸರಿಸುವುದು ಒಳ್ಳೆಯದು ಎಂಬ ಅಭಿಪ್ರಾಯ. ಹೀಗೆ ನಾವು ಕೆಲವು ವೈ ಆಕಾರದಲ್ಲಿರುವಂತಹ ಚಿಹ್ನೆಗಳಿಂದ ಆಗುವಂತಹ ಉಪಯೋಗ, ಅದರ ಉತ್ತಮ ಫಲಗಳು ಹಾಗೂ ಕೆಲವು ದೋಷ ಫಲಗಳ ಬಗ್ಗೆ ತಿಳಿದುಕೊಂಡು, ಅಂದರೆ ವೈ ಎಂಬುದು ಉತ್ತಮವಾದಂತಹ ಜೀವನಕ್ಕೆ ಸೂಚನೆ. ಆವಾಗ ನಮಗೆ ನಮ್ಮ ಯಾವ ಪರ್ವದಲ್ಲಿ ಇರುತ್ತೋ ಆ ಪರ್ವದಲ್ಲಿ ನಮಗೆ ಸಿಗುವಂತಹ ಕೆಲವು ಉತ್ತಮವಾದ ಫಲಗಳಿಂದ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಕೋಟ್ಯಾಂತರ ರೂಪಾಯಿಯನ್ನು ದುಡಿಯುತ್ತಾರೆ. ಆದರೆ ಚಂದ್ರಪರ್ವದಲ್ಲಿ ಆ ಥರ ವೈ ಹಾಕಿದ್ರೆ ಅವರಿಗೆ ಕೆಲವು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು. ಅದೇ ರೀತಿ ನಾವು ಭಾಗ್ಯರೇಖೆಯಲ್ಲಿ ಭಾಗ್ಯರೇಖೆ ಕಟ್ಟಾಗಿ ಮೇಲಕ್ಕೆ ಬೇರೊಂದು ರೇಖೆ ಬೆಳೆದಿದ್ದರೆ, ಹಾಗೆಯೇ ಜ್ಞಾನ ರೇಖೆ ಸಮಾಂತರವಾಗಿ ಒಂದು ರೇಖೆಯೂ ಇದ್ದರೆ ಅವರು ತಮ್ಮ 30ನೇ ವಯಸ್ಸಿನ ಬಳಿಕ ಉತ್ತಮವಾದಂತಹ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಕೋಟ್ಯಾಧಿಪತಿ ಆಗುವಂಥ ಸಾಧ್ಯತೆ ಇದೆ. ಹಾಗೆಯೇ ನಮ್ಮ ಹೃದಯ ರೇಖೆ ಗುರುಪರ್ವದಲ್ಲಿ ಶಾಖೆಗಳಾಗಿದ್ದು ಶಾಖೆಯಾಗಿ 2 ಕವಲು ಹೊಡೆದಿದ್ದು, ಹಾಗೂ ಈ ಸೈಡಲ್ಲಿ ಇಲ್ಲಿ ಹೀಗೆ ಶಾಖೆಯಾಗಿರಬೇಕು. ಇಲ್ಲಿ ಒಂದು ಇಂಟು ಚಿಹ್ನೆ ಇದ್ದರೆ ಆ ವ್ಯಕ್ತಿ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಹಣವನ್ನು ಸಂಪಾದಿಸುವ, ಆಕಸ್ಮಿಕವಾಗಿ ಹಣವನ್ನು ಸೇರುವಂತಹ ಸಾಧ್ಯತೆ ಇದೆ. ಇಂತಹ ವಿಚಾರಗಳನ್ನು ನಾವು ಇವತ್ತು ತಿಳ್ಕೊಂಡು, ಹಾಗೆಯೇ ಮಿಶ್ರ ಹಸ್ತ ಇದ್ದವರಿಗೆ ಏನು ಅವರ ಸ್ವಭಾವ ಗುಣಗಳೇನು, ಅವ್ರು ಏನು ಮಾಡಬೇಕು, ಏನು ಮಾಡ್ತಾರೆ ಎಂಬುದನ್ನು ತಿಳ್ಕೊಂಡು, ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದರೆ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರೋದು, ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಹಾಗೆ ಯಾರಿಗಾದರೂ ಭವಿಷ್ಯ ತಿಳಿಯಬೇಕು ಎಂಬ ಕುತೂಹಲದಿಂದ ಇದ್ದರೆ ಅಂಥವರಿಗೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು
ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.